ಇವತ್ತು ನದಿ ಹರಿವು ಪಾಠದ ಪ್ರದರ್ಶನವನ್ನು ಮಾಡುತ್ತಿದ್ದೇವೆ. ಶಾಲಾ ಮಕ್ಕಳು ಗುಂಪು ಗುಂಪಾಗಿ ಸೇರಿದ್ದಾರೆ. ಎಲ್ಲರ ಮುಖದಲ್ಲೂ ಆತಂಕ. ಆಸ್ಪತ್ರೆಯಲ್ಲಿ ದಾಖಲಾಗಿರುವ ಸಹಪಾಠಿಗಳ ಆರೋಗ್ಯವನ್ನು ತಿಳಿಯುವ ತವಕ. ಮಕ್ಕಳು ತಮ್ಮ ತಮ್ಮಲ್ಲಿಯೇ ಸಂಭಾಷಿಸುತ್ತಿದ್ದಾರೆ. ಎಂಥ ಅನಾಹುತ ನಡೆದು ನಮ್ಮ ಗೆಳತಿಯರಿಗೆ ಇಲ್ಲದೆ ಆಗಬಾರದಿತ್ತು. ಅವರಿಗೆ ಏನಾಯಿತು? ಅವರಿಗೆ ತಿಳಿದಿಲ್ಲವೇ? ಅವರೆಲ್ಲ ರೀಸನ್ನು ದಾಖಲಾಗಿದ್ದಾರೆ. ಅವರಿಗೆ ಏನಾಗಿತ್ತು? ನಿನ್ನೆ ಭಾನುವಾರ ಶಾಲೆಯಲ್ಲಿ ರಜೆ ಇತ್ತಲ್ಲವೇ? ಮಕ್ಕಳೆಲ್ಲರೂ ಬೆಳಗ್ಗೆ ಮಧ್ಯಾಹ್ನದವರೆಗೂ ಆಟವಾಡಿ ಶೆಕೆಯನ್ನು ತಾಳಲಾರದೆ ಪಕ್ಕದ ನದಿಯಲ್ಲಿ ಸ್ನಾನ ಮಾಡಿ ಪರಿಣಾಮವಾಗಿ ಅವರ ಮೈಮೇಲೆಲ್ಲ ದಪ್ಪ ದಪ್ಪ ಗುಳ್ಳೆಗಳೆದ್ದು ವಿಪರೀತ ತುಡಿಕೆ ಪ್ರಾರಂಭವಾಯಿತು. ಯಾರೋ ದಾರಿ ಹೋಕರು ನರಳಾಟ ಕಂಡು ಅವರನ್ನು ಎತ್ತಿಕೊಂಡು ಆಸ್ಪತ್ರೆಗೆ ಸೇರಿಸಿದರು. ಅವರ ಆರೋಗ್ಯ ತೀರಾ ಹದಗೆಟ್ಟಿತ್ತು. ಆಸ್ಪತ್ರೆಗೆ ಬರುತ್ತಾರೆ. ವೈದ್ಯರು ಪರೀಕ್ಷಾ ಕೊಠಡಿಯಿಂದ ಹೊರಬರುತ್ತಾರೆ. ನಮ್ಮ ಗೆಳತಿಯರ ಸ್ಥಿತಿ ಹೇಗಿದೆ ಡಾಕ್ಟರ್? ಹೇಳುವುದಿಲ್ಲ ಮಕ್ಕಳೇ, ಆದರೆ ಚಿಂತೆಗೆ ಕಾರಣವಿಲ್ಲ ಅಂತ ತೋರುತ್ತದೆ. ಅವರಿಗೆ ಏನಾಗಿತ್ತು ಡಾಕ್ಟರ್? ನದಿಯಲ್ಲಿ ಮಾಲಿನ್ಯ ಸೋಂಕು ಅವರಿಗೆ ತಗುಲಿದೆ. ಪರಿಣಾಮವಾಗಿ ಅವರ ಮೈಮೇಲೆಲ್ಲ ದಪ್ಪ ದಪ್ಪ ಗುಳ್ಳೆಗಳು ಎದ್ದಿದೆ. ಅವರಿಗೆ ತಡೆಯಲಾರದೆ ಅವರು ಮೂರ್ಛೆ ಹೋಗಿದ್ದಾರೆ. ಅವರ ಜೀವಕ್ಕೆ ಏನೋ ಅಪಾಯ ಅಂತ ತಾನೆ? ಚಿಂತಿಸಬೇಡಿ ಮಕ್ಕಳೇ. ಸಕಾಲದಲ್ಲಿ ಆಸ್ಪತ್ರೆಗೆ ಬಂದ ಕಾರಣ ಸರಿಯಾದ ಚಿಕಿತ್ಸೆ ನೀಡಿದ್ದೇನೆ. ಅವರನ್ನು ನೋಡಬಹುದೇ ಡಾಕ್ಟರ್? ಈಗ ಬೇಡ ಮಕ್ಕಳೇ, ಸಂಜೆ ಬನ್ನಿ. ವೈದ್ಯರು ಹೇಳಿದ ಮಾತುಗಳನ್ನು ಕೇಳಿದ ಮಕ್ಕಳು ನದಿಯ ದಂಡೆಗೆ ಬರುತ್ತಾರೆ. ಈ ನದಿಯ ನೀರು ಎಷ್ಟು ಕೊಳಕಾಗಿದೆ! ಈ ಕೆಟ್ಟ ನೀರಿಗೆ ಅವರ್ಯಾಕೆ ಹೇಳಿದರು? ಸೆಕೆ ತಡೆಯಲು ಆಗಲಿಲ್ಲವೋ ಏನೋ. ಇದು ಬರಿದುಕೊಂಡ ನದಿ. ಇಂಥ ನದಿಗಳು ಜೀವನ ಸಂಕುಲಕ್ಕೆ ಅಪಾಯಕಾರಿ. ಇದಕ್ಕೆಲ್ಲ ಕಾರಣ ನಾನಲ್ಲ, ನೀವೇ. ಜನದೇವತೆ ಹೀಗಿರುತ್ತಾಳೆ. ನಿನ್ನನ್ನು ನೋಡಿದರೆ ನಮಗೆ ಎಷ್ಟು ಅಸಹ್ಯವಾಗಿರುತ್ತದೆ. ನಿಮಗೇನು ಮಾಡಿದರೆ ಎಷ್ಟು ಅಸಹ್ಯಪಡುತ್ತಿದ್ದೀರಿ? ನನ್ನಿಂದ ನೀವು ಹಲವು ಪ್ರಯೋಜನಗಳನ್ನು ಪಡೆದಿಲ್ಲವೇ? ನೀವು ಎಂದರೆ ನಿಮ್ಮವರು ಶುದ್ಧವಾಗಿ ಅರಿಯಬಾರದೆಂದು ತಾಕೀತು ಮಾಡಿದ್ದಾರೆಯೇ? ನೀರಿನಿಂದ ನಮಗೀಗ ಉಸಿರಾಗಿಲ್ಲ. ಇಲ್ಲ ಮಕ್ಕಳೇ, ನೀವು ನನ್ನ ಬಗ್ಗೆ ತಪ್ಪು ತಿಳಿದಿದ್ದೀರಿ. ನನ್ನ ಮಾತುಗಳನ್ನು ಕೇಳಿ ಪರಿಶುದ್ಧರಾಗಿ ಹರಿಯುತ್ತಿದ್ದ ನನ್ನನ್ನು ಕಲುಷಿತಗೊಳಿಸಿದವರು ಮನುಷ್ಯರೇ. ಬಹಳ ಹಿಂದಿನಿಂದ ಇತ್ತೀಚಿನವರೆಗೂ ಮಾಲಿನ್ಯರಹಿತರಾಗಿ ಹರಿಯುತ್ತಿದೆ. ಆಗ ಈ ಮನುಷ್ಯರು ನನ್ನ ನೀರನ್ನು ಕುಡಿಯುತ್ತಿದ್ದರು, ಆಹಾರ ತಯಾರಿಕೆಗೆ ಬಳಸುತ್ತಿದ್ದರು, ಬೇಸಾಯಕ್ಕೆ ಉಪಯೋಗಿಸುತ್ತಿದ್ದರು. ನನ್ನಲ್ಲಿ ಲೆಕ್ಕವಿಲ್ಲದಷ್ಟು ದೋಷದ ಕಿವಿಗಳಿದ್ದು, ಆದರೆ ಈಗ ನಾನು ಪರಿಶುದ್ಧರಾಗಿಲ್ಲ. ನನ್ನನ್ನು ಮನುಷ್ಯರೇ ಮನಗಳಂತೆ ಬಳಸುತ್ತಿದ್ದಾರೆ. ಅನೇಕ ಕಾರ್ಖಾನೆಗಳನ್ನು ನನ್ನ ಗಂಗೆಯಲ್ಲಿ ಸ್ಥಾಪಿಸಿ ಅದರಿಂದ ಹೊರಬರುವ ರಾಸಾಯನಿಕ ಪದಾರ್ಥಗಳು ಮತ್ತು ಕಸದ ರಾಶಿಗಳನ್ನು ನನ್ನೊಳಗೆ ಎಸೆಯುತ್ತಿದ್ದಾರೆ. ಊರಿನ ಸಮಗ್ರ ಕೊಳಚೆಯನ್ನು ನನ್ನೊಳಗೆ ಹರಿಯಿಟ್ಟಿದ್ದಾರೆ. ಎಲ್ಲ ಶೋಷಣೆಗೆ ಬಲಿಯಾದ ನಾನು ಹೇಗೆ ಪರಿಶುದ್ಧರಾಗಿ ಹರಿಯಲು ಸಾಧ್ಯ? ನೀವೇ ಹೇಳಿ ಮಕ್ಕಳೇ. ಮನುಷ್ಯರು ಹೀಗೆ ಮಲಿನ ಮಾಡುವುದನ್ನು ಮುಂದುವರಿಸಿದ್ದಾದರೆ ನಾನು ವಿಷತನ್ನೇ ಎಂಬ ಬಣ್ಣದಲ್ಲಿ ಸ್ವತಃ ದೂರವಿಲ್ಲ. ನನ್ನ ನೋವನ್ನು ನಾನು ಯಾರ ಬಳಿ ಹೇಳಿಕೊಳ್ಳಲಿ? ಮಕ್ಕಳೇ, ನನ್ನ ಮೇಲಾಗುತ್ತಿರುವ ದೌರ್ಜನ್ಯ ಸಂಪೂರ್ಣವಾಗಿ ನಿಲ್ಲಬೇಕು. ಎಲ್ಲರೂ ನನ್ನನ್ನು ಶುಚಿಗೊಳಿಸಲು ಶ್ರಮಿಸಬೇಕು. ನನ್ನಲ್ಲಿ ಯಾವುದೇ ಬಗೆಯ ಮಲಿನ ವಸ್ತುಗಳು ಸೇರದಂತೆ ನೋಡಿಕೊಂಡರೆ ಮೊದಲಿನಂತೆಯೇ ನಾನು ಪರಿಶುದ್ಧರಾಗಿ ಹರಿಯಬಲ್ಲೆ. ಹಾಗಾದರೆ ನೀವೇ ನನ್ನ ಮಕ್ಕಳೇ, ನನಗೋಸ್ಕರ ನೀವೇನು ಮಾಡಬಲ್ಲಿರಿ?
ಮಕ್ಕಳು ತಮ್ಮ ಹೆತ್ತವರ ಹಾಗೂ ಊರವರ ಸಹಕಾರದೊಂದಿಗೆ ನದಿಯನ್ನು ಶುಚಿಯಾಗಿಡುವ ಜವಾಬ್ದಾರಿಯನ್ನು ವಹಿಸಿಕೊಂಡರು.